ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮೊದಲಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಅಂದರೆ ನಮಗೆಲ್ಲ ಒಂಥರ ಹೆಮ್ಮೆ. ನಾವೆಲ್ಲ ನಮ್ಮ ಸೌಭಾಗ್ಯ, ನಾವು ಇಲ್ಲಿ ಹುಟ್ಟಿರೋದು ಕರ್ನಾಟಕ ಅಂದರೆ ನಾವೆಲ್ಲ ಸೌಭಾಗ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಕನ್ನಡ ಅಂದರೆ ಆ ಥರ ಇನ್ನು 200 ವರ್ಷ ಕನ್ನಡಗೆ ಇತಿಹಾಸ ಇದೆ. 4-5 ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. 200 ವರ್ಷ ಅದಕ್ಕೆ ಇತಿಹಾಸ. ಅದ್ರಲ್ಲಿ ತಮಿಳ್ನಾಡು ಒಂದು, ತೆಲಂಗಾಣ ಮತ್ತು ಮಲಯಾಳಂ. ಅದು ಬಿಟ್ಟರೆ 3ನೇದು ಇತಿಹಾಸ ಇರೋದು ಕನ್ನಡ ಭಾಷೆ. ಮುಂಚೆ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಇದ್ದಿದ್ದು. 93ರಲ್ಲಿ ಮಾನ್ಯ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಮಾಡಿದ್ದು ಮೊದಲೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರು 93ರಲ್ಲಿ ಘೋಷಣೆ ಮಾಡಿದ್ರು. ಕನ್ನಡ ಕಂಪಲ್ಸರಿ ಏನೀಗಂದ್ರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಇದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡ ಕಲಿಯೋದನ್ನ ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದ್ವಿ. ಏನಕ್ಕಂದ್ರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ನಮ್ಗೆ ಬಂದಿಲ್ಲ ಅಂದರೆ ಮತ್ತೆ ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನ್ಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾ ಇದ್ವಿ. ಅದ್ರ ಜೊತೆ ಸಂತೋಷ ಆಗಿರೋದು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವನ 2 ಅವಾರ್ಡ್ ತಗೊಂಡಿದ್ದಾರೆ. ಒಂದು ನಿನ್ನೆ ಹೋಗಿ ನಾನು ಭೇಟಿ ಮಾಡಿ ನಾನು ಅವ್ರನ್ನ ಆಶೀರ್ವಾದನೂ ತಗೊಂಡು ಬಂದೆ. 104 ವರ್ಷ ಸುಲಮ ಗೀತೆ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೂ ಕನ್ನಡ ರಾಜ್ಯೋತ್ಸವ ಸಿಕ್ಕಿದೆ ನಮ್ಮ ಜಿಲ್ಲೆಯಿಂದ. ಅವರು ಇನ್ನೊಬ್ರು ಮಾರುತಿ ಅಂತ ಅವ್ರಿಗೂ ನಮ್ಮ ಜಿಲ್ಲೆಯಿಂದ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅವಾರ್ಡನ್ನ ಮನೆಯ ಮುಖ್ಯಮಂತ್ರಿಗಳು ಇವತ್ತು ಕೊಡ್ತಾ ಇದ್ದಾರೆ. ನನ್ನ ಅಮ್ಮನ ಭೇಟಿ ಮಾಡಿದ್ರೆ ಅಮ್ಮನ್ನ ನನ್ಗೆ ಬಹಳ ಸಂತೋಷ ಖುಷಿ ಆಯ್ತು. ಟೋಟಲ್ 14,000 ಅಮ್ಮ ಹೆರಿಗೆ ಮಾಡಿದಾರಂತೆ. ಅವ್ರು 70 ವರ್ಷ ವಯಸ್ಸಲ್ಲಿ, ಗಂಡ ಸಣ್ಣ ವಯಸ್ಸಲ್ಲಿ ತೀರೋಗ್ಬಿಟ್ಟ. 35 ವರ್ಷ ಅವ್ರು ಇದ್ದಂಗೆನೆ ಅವ್ರ ಗಂಡ ತೀರೋಗ್ಬಿಟ್ಟು ಅವ್ರ 3 ಜನ ಮಕ್ಕಳಂತೆ 14,000 ಹೆರಿಗೆನ ಮಾಡಿ ಅವ್ರ ಸಾಧನೆಯನ್ನ ಮಾಡಿ ನೆನ್ನೆ ಹೋಗಿ ಅವ್ರಿಗೆ ಆಶೀರ್ವಾದನ ಪಡ್ಕೊಂಡು ಬಂದೆ. ನನಗೆ ತುಂಬಾ ಖುಷಿಯನ್ನ ಬಂತು. ನಾನು ಇವತ್ತು ಬಹಳ ಸಂತೋಷದ ದಿನ. ಇವತ್ತು ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮ್ಗೆಲ್ಲ ಒಂಥರ ನಾಡ ಹಬ್ಬ ಇದ್ದಂಗೆ. ನೋಡಿರ್ಬೋದು, ಬೇರೆ ಹಬ್ಬಗಳೆಲ್ಲ ನಾವು ಕನ್ನಡ ರಾಜ್ಯೋತ್ಸವ ಒಂದೇ ಹಬ್ಬ. ಇವತ್ತು ನವೆಂಬರಿಂದ ಚಾಲನೆ ಆಗಿ ಕೊನೆ ಅಕ್ಟೋಬರ್ವರೆಗೂ ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಬೇರೆ ಹಬ್ಬಗಳು ಯಾವ್ದನ್ನ ಹಬ್ಬ ಬರಲಿ, 1 ದಿನ ಇಲ್ಲ 2 ದಿನ ಇಲ್ಲ 3 ದಿನ ಆಚರಿಸ್ತೀವಿ ನಾವು. ಒಂದೇ ಇದು ಹಬ್ಬ. ಕರ್ನಾಟಕ ರಾಜ್ಯೋತ್ಸವ ಹಬ್ಬ ವರ್ಷದಲ್ಲಿ 11 ತಿಂಗಳು ಯಾವ್ದನ್ನ ಹಬ್ಬ ಆಚರಿಸ್ತೀವಿ ಅಂದ್ರೆ ಅದು ಕನ್ನಡ ರಾಜ್ಯೋತ್ಸವ ಹಬ್ಬನ ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ. ತಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನೊಂದು ಬಾರಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೊಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.